ಮಹಾರಾಷ್ಟ್ರದಲ್ಲಿ ರಾಜಕೀಯ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಪಲ್ಟಾ ಆಗಿವೆ. ಬಿಜೆಪಿ ಜೊತೆ ಸರ್ಕಾರ ರಚಿಸುವುದಕ್ಕೆ ಶಿವಸೇನೆ ಕೈ ಜೋಡಿಸೋಕೆ ಒಪ್ತಾನೆ ಇಲ್ಲ. ಇದರಿಂದ ಬೇಸತ್ತಂತಹ ಬಿಜೆಪಿ ನಮ್ಮ ಕೈಲಿ ಸರ್ಕಾರ ರಚನೆ ಮಾಡೋದಕ್ಕೆ ಆಗಲ್ಲ, ನಮಗೆ ಬಹುಮತವಿಲ್ಲ ಎಂದು ಗವರ್ನರ್ಗೆ ಮಾಹಿತಿಯನ್ನು ನೀಡಿದೆ. ಇತ್ತ ಸರ್ಕಾರ ರಚಿಸುವಂತೆ ಶಿವಸೇನೆಗೆ ಗವರ್ನರ್ ಆಹ್ವಾನವನ್ನ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆ ಸೇರಿ ಸರ್ಕಾರ ರಚಿಸುವ ಬಿಜೆಪಿ ಆಸೆಗೆ ತಣ್ಣೀರು ಬಿದ್ದಿದೆ. 50-50 ಸೂತ್ರದಡಿ ಸಿಎಂ ಕುರ್ಚಿಗಾಗಿ ಹಠ ಹಿಡಿದಿರೋ ಶಿವಸೇನೆ ರೆಸಾರ್ಟ್ನಲ್ಲೇ ಕೂತಿದ್ದು ಪಟ್ಟು ಸಡಿಲಿಸ್ತಾ ಇಲ್ಲ. ಇತ್ತ ರಾಜಸ್ಥಾನದ ರೆಸಾರ್ಟ್ ಸೇರಿದ್ದಾರೆ ಕಾಂಗ್ರೆಸ್ ಶಾಸಕರು. ಎನ್ಸಿಪಿ ನಡೆಯೂ ನಿಗೂಢ. ರಾಜ್ಯಪಾಲರು ಆಹ್ವಾನ ಕೊಟ್ಟರೂ ಬಿಜೆಪಿಗೆ ಸರ್ಕಾರ ರಚಿಸೋಕೆ ಆಗ್ತಿಲ್ಲ. ಇಂದು ಬಿಜೆಪಿ ನಿಯೋಗ ಗವರ್ನರ್ ಭೇಟಿ ಮಾಡಿದೆ. ನಮಗೆ ಬಹುಮತ ಇಲ್ಲ, ಸರ್ಕಾರ ರಚನೆ ಮಾಡೋದು ಕಷ್ಟ. ಶಿವಸೇನೆ ಬೇಕಾದ್ರೆ ಕಾಂಗ್ರೆಸ್ ಹಾಗೂ ಎನ್ಸಿಪಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡ್ಲಿ ಅಂತ ಕೈಚೆಲ್ಲಿ ಬಿಟ್ಟಿದೆ. ಗವರ್ನರ್ಗೆ ಈ ಬಗ್ಗೆ ಮಾಹಿತಿ ನೀಡಿದೆ. जनादेश होने के बावजूद भी उसका अनादर करते हुए शिवसेना ने साथ में सरकार बनाने के लिए अनिच्छा व्यक्त की, इच्छा नहीं ऐसा कहा। इसलिए अब हम सरकार नहीं बनाएंगे, यह माननीय राज्यपाल जी को कन्वे करने के लिए यहाँ हम आए थे। ಬಿಜೆಪಿ ಕೈಲಿ ಆಗಲ್ಲ ಅಂದ್ರೆ ನಮಗೆ ಅವಕಾಶ ಕೊಡಿ, ನಾವು ಸರ್ಕಾರ ರಚಿಸ್ತೇವೆ ಅಂತ ಶಿವಸೇನೆ ಹೇಳಿದೆ. ಹೀಗಾಗಿ ರೆಸಾರ್ಟ್ನಲ್ಲೇ ಉದ್ಧವ್ ಠಾಕ್ರೆ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ. ಮಹಾರಾಷ್ಟ್ರ ಕೇಂದ್ರ ಸರ್ಕಾರದ ಗುಲಾಮನಲ್ಲ ಅಂತ ಸೇನೆಯ ಮುಖವಾಣಿ ಸಾಮ್ನಾದಲ್ಲಿ ಬರೆಯಲಾಗಿದೆ. ಹಿಟ್ಲರ್ ಸತ್ತು ಹೋದ, ಆತನ ಗುಲಾಮಗಿರಿಯ ನೆರಳು ಕಣ್ಮರೆಯಾಗಿದೆ ಅಂತ ಶಿವಸೇನೆ ವಾಗ್ದಾಳಿ ಮಾಡಿದೆ. ಕಾಂಗ್ರೆಸ್ ನಮ್ಮ ಶತ್ರುವಲ್ಲ ಅನ್ನೋ ಮೂಲಕ ಮೈತ್ರಿ ಮಾಡಿಕೊಳ್ಳೋ ಆಸೆ ಬಿಚ್ಚಿಟ್ಟಿದೆ. और सत्ता की बल पर ना तोड़ेगा ना खरीदेगा, ये बंद हुआ है. ये भय का माहौल. महाराष्ट्रात काँग्रेस पक्ष हा का राज्याचे दुश्मन नाहीये, एक लक्षात घ्या. आमचे राजकीय मतभेद असू शकतात काही विषयांवरती, काही विषयावर मतभेद सगळ्यांचे असतात, बीजेपीची सुद्धा आहे. आता केंद्रामध्ये सुद्धा भारतीय जनता पक्षाने घेतलेल्या काही निर्णयासंदर्भात शिवसेनेची भूमिका वेगळी होती. ಇನ್ನೊಂದೆಡೆ ಎನ್ಸಿಪಿ ನಾಯಕ ಶರದ್ ಪವಾರ್ ಮುಂಬೈನ ತಮ್ಮ ನಿವಾಸದಲ್ಲಿ ಪಕ್ಷದ ಶಾಸಕರು ಹಾಗೂ ನಾಯಕರ ಜೊತೆ ಸಭೆ ನಡೆಸಿರೋದು ಭಾರೀ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಶಿವಸೇನೆಗೆ ಸರ್ಕಾರ ರಚನೆಗೆ ಗವರ್ನರ್ ಆಹ್ವಾನ ನೀಡಿದ್ದೇ ತಡ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಶಿವಸೇನೆಗೆ ಬೆಂಬಲ ನೀಡುವ ಬಗ್ಗೆ ನಾವು ಯಾವುದೇ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಜೈಪುರ ರೆಸಾರ್ಟ್ನಲ್ಲಿರುವಂತಹ ಶಾಸಕರ ಜೊತೆ ಸಭೆ ಮಾಡ್ತೇವೆ, ಆ ಬಳಿಕ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುತ್ತೇವೆ ಎಂದು ಮಹಾರಾಷ್ಟ್ರ ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ. ಕಾಂಗ್ರೆಸ್ನವರು ಶಿವಸೇನೆ ಜೊತೆ ಕೈ ಜೋಡಿಸುವ ಬಗ್ಗೆ ಮನಸ್ಸು ಮಾಡಿದ್ರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಎನ್ಸಿಪಿ ಕೂಡ ಶಿವಸೇನೆ ಜೊತೆ ಮಾತುಕತೆ ನಡೆಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಎಲ್ಲ ರಾಜಕೀಯ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗುವಂತ ಚಾನ್ಸ್ ಇದೆ. ಬೈ ಎಲೆಕ್ಷನ್ ಅಖಾಡ ದಿನೇ ದಿನೇ ರಂಗೇರ್ತಾ ಇದ್ದು ಇಂದಿನಿಂದ ನಾಮಪತ್ರ ಸಲ್ಲಿಕೆ ಶುರುವಾಗಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾಯ್ತಾ ಇದೆ ಕಾಂಗ್ರೆಸ್. ಇನ್ನು ಬುಧವಾರ ಬರುವಂತ ತೀರ್ಪನ್ನ ನೋಡಿಕೊಂಡು ಆಮೇಲೆ ಉಳಿದ 7 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಾಗಿ ಹೇಳಿದೆ. ಒಳಗೊಳಗೆ ಬಿಜೆಪಿಯ ಭಿನ್ನಮತದ ಲಾಭವನ್ನ ಪಡೆಯೋಕೆ ಶುರು ಮಾಡಿದಂತಿದೆ ಕಾಂಗ್ರೆಸ್. ಇನ್ನು ಟ್ರಬಲ್ ಶೂಟರ್ ಡಿಕೆಶಿ ಬೆಳಗಾವಿ ಸಾಹುಕಾರ್ಗೆ ಬಿಗ್ ಶಾಕ್ ಕೊಡೋಕೆ ಸಜ್ಜಾಗಿದ್ದಾರೆ. ಕಟ್ಟಡ ನಿರ್ಮಾಣ ಕಾಮಗಾರಿ ವೇಳೆ ಪಕ್ಕದ ಬಿಲ್ಡಿಂಗ್ನ ಅಡಿಪಾಯದ ಮಣ್ಣು ಕುಸಿದಿರುವಂತಹ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿ ನಡೆದಿದೆ. ಕಳೆದ 1 ತಿಂಗಳಿಂದ ಡಾಕ್ಟರ್ ಸುನೀತಾ ಎಂಬುವರು ಕಟ್ಟಡದ ಅಡಿಪಾಯದ ಕಾಮಗಾರಿ ನಡೆಸ್ತಾ ಇದ್ದು ಪಿಲ್ಲರ್ ಹಾಕ್ತಾ ಇದ್ರು. ಈ ನಡುವೆ ಪಕ್ಕದಲ್ಲೇ 2 ಮಹಡಿಗಳು ಎತ್ತರದ ಭಾಗದಲ್ಲಿದ್ದು ಕಾಮಗಾರಿ ನಡೆಸ್ತಾ ಇರುವಂತಹ ಪ್ರದೇಶ ತಗ್ಗಿನಲ್ಲಿದೆ. ಆದರೆ ಕೆಲಸದ ವೇಳೆ ಕಟ್ಟಡದ ಹಾನಿ ಬಗ್ಗೆ ಸುನೀತಾರ ಗಮನಕ್ಕೆ ತರಲಾಗಿದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ಅನ್ನ ಮಾಡಿರಲಿಲ್ಲ. 3-4 ಬಾರಿ ಸ್ಥಳೀಯರು ಮಾತುಕತೆಯನ್ನ ಕೂಡ ನಡೆಸಿದ್ರು, ಪ್ರಯೋಜನವಾಗಿರಲಿಲ್ಲ. ಹೀಗಿರುವಾಗ ಮೊನ್ನೆ ಸುರಿದಂತ ಮಳೆಯಿಂದ ಅಡಿಪಾಯದ ಮಣ್ಣು ಕುಸಿಯಲಾರಂಭಿಸಿದೆ. ಸದ್ಯ 2 ಕಟ್ಟಡ ಮಾಲೀಕರಾದ ಕೃಷ್ಣಮೂರ್ತಿ ಮತ್ತು ಮಹಲಿಂಗಪ್ಪ ಕುಟುಂಬದವರು ಸುಬ್ರಹ್ಮಣ್ಯ ನಗರ ಠಾಣೆಗೆ ದೂರನ್ನು ನೀಡಿದ್ದಾರೆ. ಸದ್ಯ ಕಟ್ಟಡದಲ್ಲಿದ್ದಂತ ಬಾಡಿಗೆಯವರನ್ನ ಖಾಲಿ ಮಾಡಿಸಲಾಗಿದೆ. ಇನ್ನು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂತ ಡಿಸಿಪಿ ಆಗಿರುವಂತಹ ಶಶಿಕುಮಾರ್ ಅವರು ಮತ್ತು ಬಿಬಿಎಂಪಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸದ್ಯ ಕಟ್ಟಡಕ್ಕೆ ರಾಡ್ಗಳನ್ನ ಸಪೋರ್ಟ್ ಕೊಡಲಾಗಿದ್ದು ಸ್ಥಳಕ್ಕೆ ಯಾರು ಹೋಗದಂತೆ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಇನ್ನು ಕಟ್ಟಡಗಳ ಅಡಿ ಮಣ್ಣು ಕುಸಿದಿದ್ದು
ಮಾಲೀಕರಲ್ಲಿ ಆತಂಕಕ್ಕೀಡು ಮಾಡಿದೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಗಂಗಾಧರ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಕಟ್ಟಡ ನಿರ್ಮಾಣ ಕಾಮಗಾರಿ ಸಂದರ್ಭದಲ್ಲಿ ಪಕ್ಕದ ಕಟ್ಟಡಗಳ ಒಂದು ಅಡಿಪಾಯದ ಮಣ್ಣು ಕುಸಿದು ಅಲ್ಲಿ ವಾಸಿಸಿದಂತಹ ಜನರ ಒಂದು ಆತಂಕಗೀಡಾಗಿರುವಂತಹ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿ ನಡೆದಿರುವಂಥದ್ದು. ನಾವೀಗ ಆ ಒಂದು ಪ್ರದೇಶದಲ್ಲಿ ಇರುವಂಥದ್ದು ಸದ್ಯ ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ. ಇಲ್ಲಿ ಒಂದು ಕಟ್ಟಡ ನಿರ್ಮಾಣ ಸುಮಾರು ದಿನಗಳಿಂದ ಇಲ್ಲಿ ಕೆಲಸ ನೀಡ್ತಾ ಇರುವಂಥದ್ದು. ಆದರೆ ಅಲ್ಲಿ ಪಕ್ಕದಲ್ಲಿರುವಂತಹ ಎರಡು ಕೃಷ್ಣಮೂರ್ತಿ ಮತ್ತು ಮಹಾಲಿಂಗಪ್ಪ ಅನ್ನೋರಿಗೆ ಸೇರಿದಂತಹ ಇಲ್ಲಿ ಎರಡು ಬಿಲ್ಡಿಂಗ್ಗಳಿರುವಂಥದ್ದು. ಬಟ್ ಆದರೆ ಸಂಜೆ 4:30 ಸಮಯದಲ್ಲಿ ಇದ್ದಕ್ಕಿದ್ದಂತೆ ಅಡಿಪಾಯದ ಮಣ್ಣು ಕುಸಿದಿರುವಂಥದ್ದು. ಅದರ ಪರಿಣಾಮ ಏನಂದರೆ ನಿನ್ನೆ ಜೋರಾಗಿ ಮಳೆ ಬಂದಿತ್ತು. ಮಳೆ ಬಂದ ನೆಲೆಯಲ್ಲಿ ಎಲ್ಲ ಇನ್ನು ಸಂಜೆ ಮಣ್ಣು ಕುಸಿಯೋಕ್ಕೆ ಶುರು ಆಗಿದೆ. ಕೂಡಲೇ ಇಲ್ಲಿ ಸ್ಥಳೀಯರೆಲ್ಲ ನೋಡಿ ಒಂದು ಮಾಲೀಕರಿಗೆ ಒಂದು ವಿಷಯನ ಮುಟ್ಟಿಸಿದ್ದಾರೆ. ನಂತರ ಎಲ್ಲರೂ ಕೂಡ ಅಲರ್ಟ್ ಆಗಿ ಇಲ್ಲಿ ವಾಸ ಮಾಡ್ತಂಥ ಬಾಡಿಗೆ ಮನೆದಾರ ಎಲ್ಲರೂ ಕೂಡ ಬೇರೆ ಕಡೆ ಶಿಫ್ಟ್ ಆಗಿರುವಂಥದ್ದು. ಸದ್ಯ ಈ ಬಗ್ಗೆ ಈಗಾಗಲೇ BBMP ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿ ವಿಭಾಗದ ನಾರ್ತ್ DCP ಶಶಿಕುಮಾರ್ ಕೂಡ ಸ್ಥಳಕ್ಕೆ ಬಂದು ಎಲ್ಲ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಸದ್ಯ ಇಲ್ಲಿ ಸಪೋರ್ಟ್ ಆಗಿ ಯಾವುದೇ ರೀತಿ ತೊಂದರೆ ಆಗುವಂಥ ಬೇಸಿಕ್ ಆಗಿ ಈಗ ರಾಡ್ಗಳನ್ನು ಹಾಕಿ ಸಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಅದಲ್ಲದೆ ನಾಳೆ ಇವನು ಒಂದು ಬೇಸಿಕಲಿ ಸೇಫ್ಟಿ ಯಾವುದೇ ಸಮಸ್ಯೆ ಆಗಬಾರ್ದಂತ BBMP ಅಧಿಕಾರಿಗಳು ಬೆಳಿಗ್ಗೆ ಸುಮಾರು 8 ಗಂಟೆಯ ಬಳಿಕ ಒಂದು ಸೇಫ್ಟಿ ಮೆಜಾರಿಟಿಯನ್ನು ಮಾಡ್ತೇನೆ ಅಂತ ಹೇಳಿ ತಿಳಿತಾ ಬರ್ತಾ ಇರುವಂಥದ್ದು. ಸದ್ಯ ಈಗ ಈ ಒಂದು ಕಾಮಗಾರಿಯನ್ನು ನಡೆಸ್ತಾ ಇರುವಂಥದ್ದು ಡಾಕ್ಟರ್ ಸುನೀತಾ ಅನ್ನೋರು. ಬಟ್ ಹಿಂದೆ ಕೂಡ ಅವರು ಈ ಒಂದು ಕಾಮಗಾರಿ ನಡೆಸುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಸೇಫ್ಟಿಯನ್ನು ಮಾಡಬೇಕು. ಅದು ಹೈಟು ಸುಮಾರು ಎತ್ತರ ಪ್ರದೇಶದಲ್ಲಿ ಇದ್ದು ಇದು ತಗ್ಗು ಪ್ರದೇಶದಲ್ಲಿದೆ. ಸರಿಯಾಗಿ ಯಾವುದೇ ರೀತಿ ಕಾಮಗಾರಿ ನಡೆಸುವ ಸಂದರ್ಭದಲ್ಲಿ ಯಾವುದೇ ರೀತಿ ಪ್ಲಾನ್ ಇಲ್ಲದೆ ಮಾಡಿ ಈ ತರ ಒಂದು ಎಡವಟ್ಟಾಗಿದೆ ಅಂತ ಒಂದು ಅವರ ಮಾಲೀಕರ ಒಂದು ಆರೋಪವಾಗಿರುವಂಥದ್ದು. ಸದ್ಯ ಈಗ ಈ ಒಂದು ಮೆಜಾರಿಟಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ನಾವು ಸರಿಪಡಿಸ್ಕೊಡ್ತೀವಿ ಅನ್ನೋದು ಇವರ ಒಂದು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೊಂಡೆ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಿಎಂ BSY ತವರು ಜಿಲ್ಲೆಯಲ್ಲೇ ಬಡ ರೋಗಿಗಳಿಗೆ ಸಂಕಷ್ಟ ಎದುರಾಗಿದೆ. ರಾಜ್ಯದ ಹೈಟೆಕ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದಾಗಿರುವಂತಹ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ರೇಡಿಯಾಲಜಿ ವಿಭಾಗದಲ್ಲಿ ತಜ್ಞ ವೈದ್ಯರ ಕೊರತೆ ಎದುರಾಗಿದೆ. ಕೋಟ್ಯಾಂತರ ಮೌಲ್ಯದ ಯಂತ್ರಗಳಿದ್ರೂ ಕೂಡ ಬಡವರು ಖಾಸಗಿಯಾಗಿ ಪರೀಕ್ಷೆಯನ್ನ ಮಾಡಿಸಬೇಕಿದೆ. ಸಿಎಂ ರಾಜಕೀಯ ತವರು ಜಿಲ್ಲೆಯಾದ್ರೂ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆ ನಿಂತಿಲ್ಲ. ಹೈಟೆಕ್ ಬೋಧನಾ ಆಸ್ಪತ್ರೆಯಾಗಿದ್ರೂ ಆಧುನೀಕರಣಗೊಂಡಿದ್ರೂ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ರೇಡಿಯಾಲಜಿ ವಿಭಾಗದಲ್ಲಿ ಒಬ್ಬರೇ ಒಬ್ಬ ತಜ್ಞ ವೈದ್ಯರಿಲ್ಲ. ಇದರಿಂದ ರೋಗಿಗಳು ಪರದಾಡ್ತಿದ್ದಾರೆ. MRI, ಸಿಟಿ ಸ್ಕ್ಯಾನ್ ಸೇರಿದಂತೆ ಹಲವು ಸೌಲಭ್ಯಗಳಿದ್ರೂ ಜನರ ಉಪಯೋಗಕ್ಕೆ ಬರ್ತಿಲ್ಲ. ನೋಡೋಕ್ಕೆ ಮಾತ್ರ ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲೇ 2ನೇ ದೊಡ್ಡ ಹಾಸ್ಪಿಟ್ಲು ಅಂತ, ಒಳಗಡೆ ಏನೂ ಇಲ್ಲ. ಸ್ಕ್ಯಾನಿಂಗ್ ಅಂತೂ ಒಂದು ಅಪ್ಪನೇ ಇಲ್ಲ ಸರ್. ನಾವೇ ನಮ್ಮ ಸ್ವಂತ ಕಸಿನ್ ಬ್ರದರ್ಗಳಿಗೆ ಮಿಸಸ್ಸಿಗೆ ಕರ್ಕೊಂಬಂದಿದ್ದೀವಿ. ಒಂದು ಮಿನಿಮಮ್ ಸ್ಕ್ಯಾನಿಂಗ್ ಕ್ವಾಲಿಟಿ ಇಲ್ಲ. ಏನೇ ಮಾಡಿದ್ರೂ ಹೊರಗಡೆ ಬರ್ಕೊಡ್ತಾರೆ, ಏನೇ ಮಾಡಿದ್ರು ಹೊರಗಡೆ ತಗೊಳ್ಳಿ ಅಂತಾರೆ. ಮತ್ತು ಏನಕ್ಕೆ ಜಿಲ್ಲಾ ಹಾಸ್ಪಿಟಲ್ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಅಂತ ಬಡವರು ಇಲ್ಲಿಗೆ ಬಂದ್ರೆ ಸ್ಕ್ಯಾನಿಂಗ್ ಆಗಿ ಖಾಸಗಿಯವರ ಬಳಿ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಯಾರೂ ಇಲ್ಲ. ಪ್ರೊಫೆಸರ್ ಮತ್ತೆ ಅಸೋಸಿಯೇಟ್ ಪ್ರೊಫೆಸರ್ ಅಂತ ಇರ್ತಾರೆ, ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಇರ್ತಾರೆ, ಮತ್ತೆ ಸೀನಿಯರ್ ರೆಸಿಡೆಂಟ್ಸ್. ಸೊ ನಮಗೆ ಇದು ಹೈರಾರ್ಕಿ ಇದು ಬರುತ್ತದೆ. ಸೊ ಆ ಥರ ನಮಗೆ ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಯಾರೂ ಇಲ್ಲ. ಸೊ ಅದನ್ನು ನಾವು ವಾಕಿಂಗ್ ಇಂಟರ್ವ್ಯೂಗೆ ಹಾಕೊಂಡಿದ್ದೇವೆ. ಅಕಸ್ಮಾತ್ ಯಾರಾದರೂ ಬರ್ತಾರೆ ಅಂತಂದ್ರೆ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ. ಜನಸಹಾಯ ಬಗ್ಗೆ ಬೇಸತ್ ಹೋಗಿದ್ದಾರೆ. ಸಾವಿರಾರು ರೂಪಾಯಿ ಹಣ ಕೊಟ್ಟು ಹೊರಗಡೆ ಸ್ಕ್ಯಾನಿಂಗ್ ಮಾಡಿಸೋದಾದ್ರೆ ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಬರಬೇಕು ಅಂತಾರೆ. ವಿಷಯ ಯಾಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಾಕಿ ಸ್ಕ್ಯಾನಿಂಗ್ ಮಷೀನು ಎಲ್ಲ ತಂದಿಟ್ಟಿರೋದೆಲ್ಲ ಹೌದು, 4 ಥರದ ಮಷೀನ್ಗಳೆಲ್ಲ ಇದೆ. ಆದರೆ ಅದನ್ನು ಆಪ್ರೇಟ್ ಮಾಡಬೇಕಾದ್ರೆ ಆಪ್ರೇಟರ್ಗಳು 1-2 ಜನ ಮಾತ್ರ ಇದ್ದಾರೆ. ಆ ಮಷೀನಿಗೆ ಕನಿಷ್ಠ ಅಂತ ಹೇಳಿದ್ರೆ 8 ರಿಂದ 10 ಜನ ಬೇಕು. ಅದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಇವ್ರು ಫಿಲ್ಮ್ ತೆಗೆದುಕೊಡ್ತಾರೆ. ಅದನ್ನು ನಾವು ಹೊರಗಡೆ ಎಲ್ಲಾದರೂ ಹೋಗಿ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಹೋಗಿ ಅದನ್ನು ಫಿಲ್ಮ್ ನೋಡಿ ಈ ಫಿಲ್ಮ್ ಮೇಲೆ ಅವ್ರ ಹತ್ರ ಶರಾ ಬರ್ಸ್ಕೊಬರಕ್ಕೆ ಅವ್ರಿಗೆ 400-500 ರೂಪಾಯಿ ಅಥರೈಸ್ಡ್ ಯಾರು ಸ್ಕ್ಯಾನಿಂಗ್ ಸೆಂಟರ್ನವ್ರು ಇದ್ದಾರೆ ಅವ್ರ ಹತ್ರ ಹೋಗಬೇಕು. ಆ ಥರ ಮಾಡೋದಕ್ಕೆ ನಮ್ಗೆ ಯಾಕೆ ಸರ್ ಅದು ಯಾವ ದೊಡ್ಡ ಕೆಲಸ ಅಂತೇಳಿ ನಾವು ಇಲ್ಲಿ ಮೆಗಾನ್ ಬರಬೇಕು. ಸಿಎಂ ಯಡಿಯೂರಪ್ಪ ತವರು ಜಿಲ್ಲೆಯಲ್ಲೇ ಈ ಪರಿಸ್ಥಿತಿ ಆದ್ರೆ ರಾಜ್ಯದ ಇತರೆ ಜಿಲ್ಲೆಗಳ ಕಥೆ ಏನು ಎಂಬ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ನಾಗರಾಜ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಅಪಘಾತ ತಡೆಯೋಕೆ ಹೆದ್ದಾರಿಗಳಲ್ಲಿ ಮದ್ಯದಂಗಡಿ ನಿಷೇಧಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು. ಆದರೆ ಇದ್ಯಾವುದಕ್ಕೂ ಕೂಡ ಕ್ಯಾರೆ ಎನ್ನದಂತ ಡಾಬಾ ಹಾಗೂ ಪಾನ್ ಶಾಪ್ಗಳು 24/7 ಮದ್ಯ ಮಾರಾಟದಲ್ಲಿ ತೊಡಗಿವೆ. ಈ ಕುರಿತು ನ್ಯೂಸ್ 18 ಸ್ಟಿಂಗ್ ಆಪರೇಷನ್ ನಡೆಸಿದೆ ನೋಡಿ.
ಹೆದ್ದಾರಿಯಲ್ಲಿ ರಸ್ತೆ ಸಂಚಾರ ಸುಗಮವಾಗಲಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೆದ್ದಾರಿಯ ಪಕ್ಕದಲ್ಲಿರುವ ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಿ ಮಹತ್ವದ ಆದೇಶ ಹೊರಡಿಸಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಹಾವೇರಿ ಜಿಲ್ಲೆಯ ಬಹುತೇಕ ದಾಬಾಗಳು ಹಗಲು ರಾತ್ರಿ ಅನ್ನೋದೇ ಎಗ್ಗಿಲ್ಲದೆ ಅಕ್ರಮ ಮದ್ಯಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದರೆ ನ್ಯೂಸ್ 18 ಕನ್ನಡ ಏನು ಯಾವ ರೀತಿಯಾಗಿ ಹೆದ್ದಾರಿಯ ಪಕ್ಕದಲ್ಲಿರುವ ದಾಬಾಗಳು ಯಾವ ರೀತಿಯಾಗಿ ಮದ್ಯಗಳನ್ನು ಮಾರಾಟ ಮಾಡ್ತಿದ್ದನ್ನು ರಿಯಾಲಿಟಿ ಚೆಕ್ ಮಾಡಲಿದೆ. ಇದರ ಇಂಚಿಂಚು ಮಾಹಿತಿಯನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಗೃಹ ಸಚಿವರ ತವರು ಜಿಲ್ಲೆಯಲ್ಲೇ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಡಾಬಾ ಹಾಗೂ ಪಾನ್ ಶಾಪ್ ಮಾಲೀಕರು ರಾಜಾರೋಷವಾಗಿ ಅಕ್ರಮ ಮದ್ಯ ಮಾರಾಟದಲ್ಲಿ ತೊಡಗಿದ್ದು, ಇದನ್ನ ನ್ಯೂಸ್ 18 ಕ್ಯಾಮೆರಾ ಬಯಲು ಮಾಡಿದೆ. ಹೆದ್ದಾರಿ ಪಕ್ಕದಲ್ಲಿರುವ ಛತ್ರದ ಬಾಲಾಜಿ ಡಾಬಾ, ಕಾಟೆವಾಡಿ ಡಾಬಾ, ರಾಣಿಬೆನ್ನೂರು ಟೋಲ್ ಬಳಿ ಇರುವ ನಂದಿ ಡಾಬಾ, ಕಾಕೋಳ ಹೆದ್ದಾರಿಯ ಪಾನ್ ಶಾಪ್ ಅಂಗಡಿಗಳಲ್ಲಿ ಅಕ್ರಮ ಮದ್ಯದ ಮಾರಾಟ ರಾಜಾರೋಷವಾಗಿ ನಡೀತಾ ಇದೆ. ಹಾಡಹಗಲೇ ಮದ್ಯ ಮಾರಾಟ ಮಾಡ್ತಾ ಇದ್ರು ಪೊಲೀಸರು ಹಾಗೂ ಅಬಕಾರಿ ಇಲಾಖೆ ಮಾತ್ರ ಮೌನಕ್ಕೆ ಶರಣಾಗಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿಮ್ಗೆ ಒಂದು ಬೀರ್ ಕೊಡಿ, ನಿಮ್ಗೆ BP ಒಂದು ಕೊಟ್ಟು ಒಂದು ಬೀರ್ ಒಂದು ಕೊಟ್ಟು ಮತ್ತೆ ಬಂದು ಹೇಳ್ತೀನಿ. ಇನ್ನು ಜಿಲ್ಲೆಯಲ್ಲಿ ಕುಡಿದು ವಾಹನ ಚಾಲನೆ ಮಾಡ್ತಾ ಇರೋದ್ರಿಂದ ಅಪಘಾತ ಪ್ರಕರಣಗಳು ಹೆಚ್ಚಾಗಿದ್ದು, ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹಾವೇರಿ ಪೊಲೀಸರು ಹೆದ್ದಾರಿಯಲ್ಲಿ ಇಂತಹ ದಂಧೆಗಳಿಗೆ ಕಡಿವಾಣ ಹಾಕದಿದ್ರೆ ಮತ್ತಷ್ಟು ಅಪಘಾತ ಹೆಚ್ಚಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಸಂಕನಗೌಡ ಎಂ ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ. ಗಾಂಜಾ ಮಾಫಿಯಾ ಇಡೀ ಕರಾವಳಿಯನ್ನೇ ಹಾಳು ಮಾಡ್ತಾ ಇದೆ. ಖಡಕ್ ಪೊಲೀಸ್ ಅಧಿಕಾರಿಗಳ ಕೈಯಲ್ಲೂ ಕೂಡ ನಿಯಂತ್ರಿಸಲಾಗದ ಮಟ್ಟಕ್ಕೆ ಬೆಳೆದು ನಿಂತಿದ್ದಂತ ಈ ಮಾಫಿಯಾವನ್ನ ಈಗ ಪೊಲೀಸರು ಹತ್ತಿಕ್ಕೋಕೆ ಮುಂದಾಗಿದ್ದು, ಗಲ್ಲಿ ಗಲ್ಲಿಗಳಲ್ಲಿ ಗಾಂಜಾ ವಿರುದ್ಧ ಖಾಕಿ ಸಮರ ಸಾರಿದೆ. ಕರಾವಳಿಯಲ್ಲಿ ಮಟ್ಟ ಹಾಕಲಾಗದಷ್ಟು ಬೆಳೆದು ನಿಂತಿದ್ದ ಗಾಂಜಾ ಮಾಫಿಯಾ ವಿರುದ್ಧ ಮಂಗಳೂರು ನಗರ ಪೊಲೀಸ್ ಕಮಿಷನರ್ PS ಹರ್ಷ ತೊಡೆ ತಟ್ಟಿ ನಿಂತಿದ್ದಾರೆ. ವಿದ್ಯಾರ್ಥಿಗಳ ಬಾಳನ್ನ ನರಕದ ಕೂಪಕ್ಕೆ ತಳ್ಳಿದ್ದ ಮಾಫಿಯಾದ ಮೇಲೆ ಕಮಿಷನರ್ ಸಮರ ಸಾರಿದ್ದು, 2 ದಿನಗಳಲ್ಲಿ 20ಕ್ಕೂ ಹೆಚ್ಚು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಗಾಂಜಾ ಸೇವನೆ ಮತ್ತು ಮಾರಾಟಕ್ಕೆ ನೆರವು ನೀಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಕಮಿಷನರ್ ಸೂಚನೆ ನೀಡಿದ್ದು, ಈ ಮಾಫಿಯಾವನ್ನ ಬೇರ್ ಸಮೇತ ಕಿತ್ತೊಗೆಯುವುದಾಗಿ ಶಪಥ ಮಾಡಿದ್ದಾರೆ. ಮಂಗಳೂರು ನಗರದಲ್ಲಿ ಈ ಡ್ರಗ್ಸ್ ಮಹಾಮಾರಿನ ಸದೆಬಡಿಗಳು ಅಂತ ನಾವು ಈಗಾಗಲೇ ಬಹಳ ಹೆಚ್ಚಿನ ಸಂಖ್ಯೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ವಿಶೇಷ ತಂಡವನ್ನಾಗಿ ಮಾಡಿ ಅಂತಾರಾಜ್ಯ ದೊಡ್ಡ ಗ್ಯಾಂಗ್ ನಾವು ಹಿಡಿದಿದ್ದೇವೆ. ಗಾಂಜಾ ಮಾಫಿಯಾಗೆ ಅತಿ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳೇ ಬಲಿಯಾಗ್ತಾ ಇದ್ದು, ಶಿಕ್ಷಣ ಸಂಸ್ಥೆಗಳಿಗೆ ಎಚ್ಚೆತ್ತುಕೊಳ್ಳಲು ಕೊನೆಯ ಅವಕಾಶ ನೀಡಲಾಗಿದೆ. ಪೊಲೀಸರ ವಾರ್ನಿಂಗು ಎಚ್ಚೆತ್ತುಕೊಳ್ಳದಿದ್ರೆ ನ್ಯಾಯಾಲಯದಿಂದ ಆದೇಶವನ್ನ ಪಡೆದು ಕಾಲೇಜುಗಳಲ್ಲಿ ದಾಳಿ ಮಾಡೋ ಎಚ್ಚರಿಕೆ ನೀಡಿದ್ದಾರೆ. ಸ್ಟೂಡೆಂಟ್ ಲೆವೆಲ್ ಅಲ್ಲಿ ರೇಡ್ಗಳಾಯ್ತು, ಯಾರು ಎಂಡ್ ಯೂಸರ್ಸ್ ಇದ್ರು ಅಥವಾ ಅವ್ರಿಗೆ ಸಪ್ಲೈ ಮಾಡೋರು ಕ್ಯಾಂಪಸ್ ಇದ್ದವರು 10 kg ಗಾಂಜಾ ಒಂದೇ ಸಲ ನಾವು ಹಿಡಿದಿದ್ದೇವೆ. 10 kg ಗಾಂಜಾ ನಾವು ಸ್ಥಳದಲ್ಲಿ ವಶಪಡಿಸಿಕೊಂಡಿದ್ದೇವೆ. ಇವರು ಗಾಂಜಾ ಒಂದೇ ಅಲ್ಲ, ಬೇರೆ ಬೇರೆ ತರ ಈ ಸಿಂಥೆಟಿಕ್ ಅದರ್ ಡ್ರಗ್ಸ್ ಇದ್ರ ಬಗ್ಗೆ ನಮಗೆ ಸಂಶಯಗಳಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು 3 ಮೊಬೈಲ್, ಈಗ ಒಂದು 5-6 ಲಕ್ಷ ಮೌಲ್ಯದ ಸ್ವತ್ತು. ಕೇರಳದಿಂದ ರಾಜ್ಯದ ಕರಾವಳಿಗೆ ಗಾಂಜಾ ಸಪ್ಲೈ ಆಗ್ತಾ ಇದ್ದು, ಬಸ್ ಮತ್ತು ಬೇರೆ ವಾಹನಗಳು ಪಾರ್ಸೆಲ್ ಸ್ವೀಕರಿಸುವಾಗ ಎಚ್ಚರ ವಹಿಸಬೇಕೆಂದು ಕಮಿಷನರ್ ಡಾಕ್ಟರ್ PS ಹರ್ಷ ಸೂಚನೆ ನೀಡಿದ್ದಾರೆ. ಗಾಂಜಾ ವಿರುದ್ಧ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಸಾರ್ವಜನಿಕರ ನೆರವನ್ನು ಯಾಚಿಸಿದ್ದು, ಜನ ಇನ್ನಷ್ಟು ಸಹಾಯ ಮಾಡಿದ್ರೆ ಗಾಂಜಾ ಮಾಫಿಯಾ ಬೇರ್ ಸಮೇತ ಕರಾವಳಿಯಿಂದ ದೂರವಾಗಲಿದೆ. ಅಜಿತ್, ನ್ಯೂಸ್ 18 ಕನ್ನಡ, ಮಂಗಳೂರು. ಆ ಜಿಲ್ಲೆಯ ಹಾಸ್ಟೆಲ್ನಲ್ಲಿ ಓದ್ತಾ ಇರುವಂತಹ ಸಾವಿರಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಆಹಾರ ಸರಬರಾಜಾಗ್ತಾ ಇದೆ. ಅಲ್ಪಸಂಖ್ಯಾತರು, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಹಾಡಹಗಲೇ ಕಳಪೆ ಗುಣಮಟ್ಟದ ಆಹಾರವನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಕಳಪೆ ಗುಣಮಟ್ಟದ ಆಹಾರ ಸೇವಿಸ್ತಾ ಇರುವಂತಹ ಬಡ ವಿದ್ಯಾರ್ಥಿಗಳು ಪದೇ ಪದೇ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಬೀದರ್ ಜಿಲ್ಲೆ
ಜಿಲ್ಲೆಯಲ್ಲಿರುವ ಹಾಸ್ಟೆಲ್ಗಳಿಗೆ ಸರಬರಾಜಾಗ್ತಾ ಇದೆ ಕಳಪೆ ಗುಣಮಟ್ಟದ ಆಹಾರ ತರಕಾರಿ. ಕ್ರಿಮಿ ಕೀಟಗಳಿಂದ ತುಂಬಿರುವ ಆಹಾರ ಸೇವನೆ ಮಾಡಬೇಕಾಗಿದೆ ಹಾಸ್ಟೆಲ್ನಲ್ಲಿ ವಾಸ ಮಾಡುವ ಬಡ ಮಕ್ಕಳು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು 10 ಬಾರಿ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟರು, ಸುಧಾರಣೆ ಮಾತ್ರ ಶೂನ್ಯ. ಹಾಸ್ಟೆಲ್ಗೆ ಹಾಲು, ಮೊಟ್ಟೆ, ಚಿಕನ್, ತರಕಾರಿ ಅಂತ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡುವ ಸರ್ಕಾರ ಇದು ಹಾಸ್ಟೆಲ್ ಮಕ್ಕಳಿಗೆ ನ್ಯಾಯಯುತವಾಗಿ ತಲುಪ್ತಾ ಇದೆಯಾ ಅಂತ ನೋಡೋ ಗೋಜಿಗೆ ಹೋಗಿಲ್ಲ. ಇದರ ಪರಿಣಾಮ ಬೀದರ್ ತಾಲೂಕಿನ ಸರ್ಕಾರಿ ಹಾಸ್ಟೆಲ್ಗಳಲ್ಲಿನ ಸಾವಿರಾರು ಮಕ್ಕಳಿಗೆ ಗುಣಮಟ್ಟದ ಆಹಾರ ಸರಬರಾಜಾಗ್ತಾ ಇಲ್ಲ. ಊಟದ ಎಟ್ಟು ಜಡ್ ಸಮಸ್ಯೆ ಇದೆ ಸರ್. ತರಕಾರಿ 2 ನಂಬರ್ ಬರ್ತಾ ಇದೆ, ರಾಷನ್ 2 ನಂಬರ್ ಬರ್ತಾ ಇದೆ. ಅವರೇ ನಮಗೆ ತೋರಿಸಲ್ಲ ಸರ್, ಕ್ಯಾರಿ ಬ್ಯಾಗ್ದಾಗ ಕಟ್ ಹಂಗೆ ಹಾಕ್ತಾರೆ ಸರ್. ಆ ಎಣ್ಣೆ ಕ್ವಾಲಿಟಿರ ನಮಗೆ ಗೊತ್ತಿಲ್ಲ ಸರ್. ಚಾದಾಗೇನು ಬರೀ ನೀರೇ ಸರ್. ಬೀದರ್ ಜಿಲ್ಲೆಯ ಹಾಸ್ಟೆಲ್ಗಳಲ್ಲಿನ ಸಮಸ್ಯೆಗಳ ಬಗ್ಗೆ ಗೀತಾ ಚಿದ್ರಿ ಅವರಿಗೂ ಗೊತ್ತಿದೆ. ಅವರೇ ಹಲವು ಬಾರಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಸಿಟ್ ಕೊಟ್ಟಿನಾಗ ಬಹಳಷ್ಟು ಸಮಸ್ಯೆಗಳು ಕಂಡು ಬಂದಿದ್ದಾವೆ. ತರಕಾರಿ ಕರೆಕ್ಟಾಗಿ ಮಕ್ಕಳಿಗೆ ಕೊಡ್ತಾ ಇಲ್ಲ, ಊಟ ಕೊಡ್ತಾ ಇಲ್ಲ. ಮಧ್ಯಾಹ್ನಕ್ಕೆ ಈಗ ಊಟಕ್ಕೆ ಹೋಗಿನಾಗ ಮಕ್ಕಳಿಗೆ ಬರೀ ಅನ್ನ ಸಾರು ಕೊಡೋದು, ಆ ಸಾರದಾಗ ತರಕಾರಿ ಇರಂಗಿಲ್ಲ. ಒಂದು 20-30 ಮಕ್ಕಳಿಗೆ ಒಂದು ಅರ್ಧ kg ಬೇಳೆ ಮಾಡಿ ಅದ್ರ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕಿ ಸ್ವಲ್ಪ ಅನ್ನ ಸಾರೇ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಮಕ್ಕಳು ನಮ್ಮ ಗಮನಕ್ಕೆ ತಂದಾರ. ಹೆಸರಿಗಷ್ಟೇ ಉಚಿತ ಸರ್ಕಾರಿ ಹಾಸ್ಟೆಲ್, ಆದ್ರೆ ಇಲ್ಲಿ ಪ್ರಾಣಿಗಳು ತಿನ್ನೋ ಆಹಾರಕ್ಕಿಂತ ಕೆಟ್ಟ ಗುಣಮಟ್ಟದ ಆಹಾರ ಕೊಡ್ತಾ ಇರೋದು ಮಾತ್ರ ದುರಂತ. ಉತ್ತರ ಪ್ರದೇಶದಲ್ಲಿ ನಡೆದ ಹಿಂದೂ ಮುಖಂಡನ ಕೊಲೆಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ರೈಲ್ವೆ ನೌಕರನನ್ನ ಬಂಧಿಸಲಾಗಿದೆ. ಆರೋಪಿ ಮಹಮ್ಮದ್ ಸಾದಿಕ್ನನ್ನ ಬಂಧಿಸಿರುವಂತಹ ಉತ್ತರ ಪ್ರದೇಶದ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಲಕ್ನೋಗೆ ಕರೆದೊಯ್ದಿದ್ದಾರೆ. ಮಹಮ್ಮದ್ ಸಾದಿಕ್ ಕುಟುಂಬಸ್ಥರು ಆರೋಪ ನಿರಾಕರಿಸಿದ್ದು ಆತ ನಿರಪರಾಧಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಲಕ್ನೋ ಕೊಲೆಗೂ ಹುಬ್ಬಳ್ಳಿಗೂ ಏನಿದು ಸಂಬಂಧ ಅಂತೀರಾ? ಈ ವರದಿ ನೋಡಿ. ಉತ್ತರ ಪ್ರದೇಶದ ಲಕ್ನೋನಲ್ಲಿ ಹಿಂದೂ ಸಮಾಜ ಪಕ್ಷದ ಮುಖಂಡ ಕಮಲೇಶ ತಿವಾರಿಯ ಹತ್ಯೆ ಮಾಡಲಾಗಿತ್ತು. ಹತ್ಯೆಯ ಪ್ರಮುಖ ಆರೋಪಿ ಸೈಯದ್ ಆಸಿಫ್ ಅಲಿಯನ್ನು ಬಂಧಿಸಿದ ಲಕ್ನೋ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದಾಗ ಹುಬ್ಬಳ್ಳಿಯ ಅರವಿಂದ ನಗರದ ನಿವಾಸಿ ಮಹಮ್ಮದ್ ಸಾದಿಕ್ ಹೆಸರು ಕೇಳಿಬಂದಿತ್ತು. ಮಹಮ್ಮದ್ ಸಾದಿಕ್ ಹುಬ್ಬಳ್ಳಿಯ ರೈಲ್ವೆ ಕಾರ್ಯಾಗಾರದಲ್ಲಿ ಮೆಕ್ಯಾನಿಕ್. ವಿಚಾರಣೆ ಕೈಗೆತ್ತಿಕೊಂಡ ಆಂತರಿಕ ಭದ್ರತಾ ಸಿಬ್ಬಂದಿ ಮಹಮ್ಮದ್ ಸಾದಿಕ್ನನ್ನ ಅಕ್ಟೋಬರ್ 22ರಂದು ಬೆಂಗಳೂರಿಗೆ ಕರೆದೊಯ್ದು ವಿಚಾರಣೆ ಮಾಡಿದ್ರು. ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡಲಾಗಿತ್ತು. ಈ ವೇಳೆ ಮಹಮ್ಮದ್ ಸಾದಿಕ್ ಬಾಯ್ಬಿಟ್ಟಿದ್ದ ವಿಚಾರಗಳ ಕುರಿತು ಲಕ್ನೋ ಪೊಲೀಸರಿಗೆ ಮಾಹಿತಿ ಕೊಡಲಾಗಿತ್ತು. ಹೀಗಾಗಿ ಹುಬ್ಬಳ್ಳಿಗೆ ಬಂದು ಮಹಮ್ಮದ್ ಸಾದಿಕ್ನನ್ನ ಬಂಧಿಸಿ ಕರೆದೊಯ್ದಿದ್ದಾರೆ ಲಕ್ನೋ ಪೊಲೀಸರು. ಅವೆಲ್ಲವೂ ಪೊಲೀಸ್ ಕಾರ್ಯಾಚರಣೆ ನಡೆದಿದೆ. ಎಲ್ಲವನ್ನೂ ಕೂಡ ಈಗ ನಿಮ್ಮ ಬಹಿರಂಗಪಡಿಸುವಂತ ಹಂತ ಅಲ್ಲ. ಆದರೆ ಹಮ್ಮದ್ ಜಾಫರ್ ಸಾದಿಕ್ ಅಮಾಯಕ ಎಂದು ಕುಟುಂಬಸ್ಥರು ಹೇಳ್ತಿದ್ದಾರೆ. ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ ಅಂತಿದ್ದಾರೆ. क्या वजह है हम लोगों को लाके यहाँ बिठाए, क्या वजह है, क्यों लाके बिठाए? तो बोले कुछ नहीं. तो बाद में बहुत उनको फोर्स की, ऐसे कैसे हम लोगों को घर पे काम करने वाले औरतों को लाके यहाँ पे बिठाए, हम लोगों को कुछ भी नहीं मालूम. ಈ ಹಿಂದೆ ನಿಷೇಧಿತ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿದ್ದ ಆರೋಪವೂ ಮಹಮ್ಮದ್ ಸಾದಿಕ್ ಮೇಲಿದೆ. ಈಗ ಕಮಲೇಶ್ ತಿವಾರಿ ಕೊಲೆ ಪ್ರಕರಣದಲ್ಲಿ ಮಹಮ್ಮದ್ ಸಾದಿಕ್ ಹೆಸರು ಕೇಳಿಬರುತ್ತಿದೆ. ವಿಚಾರಣೆಯೂ ಮುಂದುವರೆದಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಈತ ಅಂತಿಂತ ಕಳ್ಳ ಅಲ್ಲ, ಖತರ್ನಾಕ್ ಕಳ್ಳ. ಈತ ಒಂದೇ ದಿನ ಒಂದೇ ಸ್ಥಳದಲ್ಲಿ ಕದ್ದಿದ್ದು ಬರೋಬ್ಬರಿ 24 ಮೊಬೈಲ್ಗಳನ್ನ. ಅದು ಯಾರದ್ದು ಅಂತೀರಾ? ಪೊಲೀಸರದ್ದು. ಬೆಳಗಿನ ಜಾವದಿಂದ ತಡರಾತ್ರಿ 3 ಗಂಟೆಯವರೆಗೆ ಡ್ಯೂಟಿ ಮಾಡಿ ಮಲಗಿದ್ದ ಅಂತ ಪೊಲೀಸರ ಮೊಬೈಲ್ಗಳನ್ನೇ ಎಗರಿಸಿದ್ದಾನೆ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೌದು, ಈ ದೃಶ್ಯದಲ್ಲಿರುವ ವ್ಯಕ್ತಿಯೇ ಪೊಲೀಸರ ಮೊಬೈಲ್ ಕದ್ದವನು. ಕಳೆದ ಸೆಪ್ಟೆಂಬರ್ 12ರಂದು ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆ ನಡೀತಿತ್ತು. ಸಾವಿರಾರು ಜನ ಸೇರಿದ್ರು. ನೂರಾರು ಪೊಲೀಸರು ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಿದ್ರು. ತಡರಾತ್ರಿ 3 ಗಂಟೆಗೆ ಗಣಪತಿ ವಿಸರ್ಜನೆ ಮಾಡಲಾಗಿತ್ತು. ಕೆಲಸ ಎಲ್ಲ ಮುಗಿಸಿ ಅಂದು ರಾತ್ರಿ ನಗರದ ಭಾರತೀಯ ಸಮುದಾಯ ಭವನದಲ್ಲಿ ಮಲಗಿದ್ರು. ರಾತ್ರಿ ಮಲಗಿದ್ದ ಪೊಲೀಸರಿಗೆ ಬೆಳಿಗ್ಗೆ ಎದ್ದು ನೋಡಿದಾಗ ಶಾಕ್ ಕಾದಿತ್ತು. ರಾತ್ರಿ ಚಾರ್ಜ್ಗೆ ಹಾಕಿದ್ದ ಮೊಬೈಲ್ಗಳು ಮಂಗಮಾಯವಾಗಿದ್ವು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 24 ಮೊಬೈಲ್. ಕಳ್ಳರನ್ನು ಹಿಡಿಯುವ ಪೊಲೀಸರೇ ಅಂದು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಹೇಗಾದ್ರೂ ಮಾಡಿ ಟ್ರೇಸ್ ಔಟ್ ಮಾಡೋಣ ಅಂದ್ರೂ ಕಷ್ಟವೇ ಆಗ್ತಿತ್ತಂತೆ.
ರಾತ್ರಿ ಎಚ್ಚರವಿದ್ದ ಓರ್ವ ಪೊಲೀಸಪ್ಪನಿಗೆ ಈ ಕಳ್ಳ ಸಮುದಾಯ ಭವನದ ಸೆಕ್ಯೂರಿಟಿ ಅಂದಿದ್ದಂತೆ. ಇದೀಗ ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ತಿಪಟೂರು ಮೂಲದ ಕಾರ್ತಿಕ್ ಅಲಿಯಾಸ್ ಮಂಜಾ ಇವನ ಹೆಸರು. ಒಂದು ವಸತಿ ಕೇಂದ್ರದಲ್ಲಿ ಮೊಬೈಲ್ ಕಳ್ಳತನಗಳಾಗಿತ್ತು. 23 ಮೊಬೈಲ್ ಮತ್ತು ನಗದು ಹಣ ಕಳ್ಳತನ ಆಗಿತ್ತು. ಈ ಪ್ರಕರಣದಲ್ಲಿ ಕಾರ್ತಿಕ್ ಅಲಿಯಾಸ್ ತಿಪಟೂರು ಮಂಜುನಾಥ್ ಈತನನ್ನು ಬಂಧಿಸಿ ಆತನಿಂದ 12 ಮೊಬೈಲ್ಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಇನ್ನು ಉಳಿದ ಮೊಬೈಲ್ಗಳನ್ನು ಪತ್ತೆ ಮಾಡುವ ಮತ್ತೆ ಅದು ಎಲ್ಲಿ ವಿಲೇವಾರಿ ಆಗಿದೆ ಅನ್ನೋದನ್ನು ಪತ್ತೆ ಮಾಡಿ ಅದನ್ನು ಸಹಿತ ವಶಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಕಳ್ಳನ ಬೆನ್ನಟ್ಟಿದ ಪೊಲೀಸರು ಮೊಬೈಲ್ ಕಳ್ಳನ ಜಾಡು ಹಿಡಿದಾಗ ಈತ ಚೆನ್ನೈನಲ್ಲಿ ಇರೋದು ಪತ್ತೆಯಾಗಿತ್ತು. ನಂತರ ರಾಣೆಬೆನ್ನೂರಿನಲ್ಲಿ ಸ್ವಲ್ಪ ದಿನಗಳ ಕಾಲ ಇದ್ದ. ಆಮೇಲೆ ಶಿವಮೊಗ್ಗದ ಬಸ್ ನಿಲ್ದಾಣದಲ್ಲಿಯೇ ಮೊಬೈಲ್ ಮಾರಾಟ ಮಾಡುವ ವೇಳೆಯಲ್ಲಿ ಈತನ ಹೆಡೆಮುರಿ ಕಟ್ಟಿದ್ದಾರೆ. ಕೆಲವೊಂದು ಮಾಹಿತಿಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ತಿಪಟೂರು ಮಂಜುನಾಥ್ ಇರೋದು ನಮಗೆ ಖಚಿತವಾಗಿತ್ತು. ಆತನನ್ನು ಪತ್ತೆ ಮಾಡಿ ನಾವು ಬಂಧಿಸಿದ್ದೀವಿ. ವಿವಿಧ ಕಳವು ಪ್ರಕರಣಗಳ ಆರೋಪಿಯಾಗಿದ್ದ ತಿಪಟೂರು ಮೂಲದ ಕಾರ್ತಿಕ್ ಅಲಿಯಾಸ್ ಮಂಜಾ ಇದೀಗ ಕಂಬಿ ಎಣಿಸುತ್ತಿದ್ದಾನೆ. ನಾಗರಾಜ್ ಹೆಚ್ಆರ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ರಾಜ್ಯದ ಅಮೃತಸರವೆಂದು ಖ್ಯಾತಿಯಾಗಿರುವಂತಹ ಬೀದರ್ನ ಗುರುದ್ವಾರದಲ್ಲಿ ಈಗ ಸಂಭ್ರಮ. ಕಾರ್ತಿಕ ಹುಣ್ಣಿಮೆಯಂದು ಗುರುನಾನಕ ದೇವಜಿ ಮಹಾರಾಜರ 550ನೇ ಜಯಂತ್ಯೋತ್ಸವ. ಇದಕ್ಕೆ ಮಧುವಣಗಿತ್ತಿಯಂತೆ ಗುರುದ್ವಾರ ಸಿಂಗಾರಗೊಂಡಿದೆ. ರಾಜ್ಯದ ಅಮೃತಸರವೆಂದು ಖ್ಯಾತಿಯಾಗಿರುವ ಬೀದರ್ನ ಗುರುದ್ವಾರ ಗುರುನಾನಕ್ ದೇವ್ಜಿ ಮಹಾರಾಜರ 550ನೇ ಜಯಂತ್ಯೋತ್ಸವಕ್ಕೆ ಸಿಂಗಾರಗೊಂಡಿದೆ. ಜರಾ ಸಾಹಿಬ್ ವತಿಯಿಂದ ಭಕ್ತರಿಗೆ ಸಕಲ ವ್ಯವಸ್ಥೆ ಮಾಡಲಾಗಿದೆ. ದೇಶ ವಿದೇಶ ನಾನಾ ಕಡೆಗಳಿಂದ ಸುಮಾರು 5 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಖಡ್ಗಗಳನ್ನ ಕೈಯಲ್ಲಿ ಹಿಡಿದ ಸಿಖ್ ಧರ್ಮೀಯರು ಎಲ್ಲೆಡೆ ಕಾಣಿಸುತ್ತಿದ್ದಾರೆ. ಭಕ್ತರು ಕೀರ್ತನೆ ಭಜನೆಯಲ್ಲಿ ಭಾಗಿಯಾಗಿ ಗುರುನಾನಕ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. अपने स्टेट में हर जने मना रहे हैं, पर विशेष तौर पे साउथ की जितनी संगतें इधर जुड़ रही है, तो हमारे को एक 3-4 लाख से पर 4-5 लाख संगत इधर आने की व्यवस्था है, जो 3 दिन में आके दर्शन करके जाएंगी. और उनके लिए सारे खाने की, हर चीज़ की, रहने की, हर चीज़ की हम व्यवस्था करे हैं इधर. ಗುರುನಾನಕರು ನಡೆದಾಡಿದ ಪುಣ್ಯಭೂಮಿ ಬೀದರ್ನಲ್ಲಿ ನಡೆಯೋ ಉತ್ಸವದಲ್ಲಿ ಗುರುನಾನಕರ ವಿಶ್ವ ಬಂಧುತ್ವ, ಶಾಂತಿಯ ಸಂದೇಶ ಪ್ರಸಾರ ಮಾಡುವ ಸದುದ್ದೇಶದಿಂದ 3 ದಿನಗಳ ಕಾಲ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪ್ರಸಾದದಲ್ಲಿ 36 ನಮೂನೆಯ ಖಾದ್ಯಗಳು ವಿಶೇಷವಾಗಿರಲಿದೆ. ಗುರುದ್ವಾರದ ಮುಖ್ಯ ದ್ವಾರದಿಂದ ಒಳಗೆ ಹೋಗಲು ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ. ವಯೋವೃದ್ಧರು ಮತ್ತು ಹಿರಿಯರನ್ನು ಗುರುದ್ವಾರ ಹೊರಗಿನಿಂದ ಒಳಗೆ ಕರೆತರಲು ಎಲೆಕ್ಟ್ರಿಕ್ ಆಟೋಗಳನ್ನು ನಿಯೋಜಿಸಲಾಗಿದೆ. ಇದು ಕರ್ನಾಟಕದ ಉತ್ತರ ಪ್ರಾಂತದಲ್ಲಿರುವಂಥ ಒಂದು ಏಕೈಕ ಗುರುದ್ವಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದ್ದಿದೆ. ಬಹಳ ಸುಂದರವಾದಂತಹ ಕಟ್ಟಡ ಆಗಿದೆ. ಇತ್ತಿತ್ತಲಿಗೆ ಈಗ ದಿನಾಲೂ ಏನಾದರೂ ಕಟ್ಟಡ ಇರ್ತದೆ, ಆದರೆ ಈಗ ಪೂರ್ಣ ಪ್ರಮಾಣದ ಕಟ್ಟಡ ನಿರ್ಮಾಣ ಆಗಿದೆ. ಬಹಳ ಸುಂದರ ಮತ್ತು ಪ್ರೇಕ್ಷಣೀಯ ಸ್ಥಳವಾಗಿಯೂ ಇದೆ. ಭಕ್ತಿ ಶ್ರದ್ಧೆಯ ಕೇಂದ್ರವಾಗಿದೆ. ಗುರುನಾನಕ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲಾ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಈಗಾಗಲೇ ನಾನಾ ಭಾಗದಿಂದ ಭಕ್ತರು ಬರ್ತಿದ್ದು ಗುರುದ್ವಾರದಲ್ಲಿ ಜನಸಾಗರವೇ ಕಾಣುತ್ತಿದೆ. ಬಸವರಾಜ್ ಕಡಗಂಚಿ, ನ್ಯೂಸ್ 18 ಕನ್ನಡ, ಬೀದರ್. ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪವಿತ್ರ ಗದ್ದುಗೆ ಮೇಲೆ ವಿಶೇಷವಾದ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಗಳ ಗದ್ದುಗೆ ಮೇಲೆ ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ಶ್ರೀಗಳ ಮೂರ್ತಿ ರೂಪದಲ್ಲೇ ಪ್ರತಿಷ್ಠಾಪನೆ ನಡೆಯಿತು. ಬೆಳಗ್ಗೆ 5:30ರ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿತ್ತು. ಸರ್ವ ವಿಧಿವಿಧಾನಗಳೊಂದಿಗೆ ಸಿದ್ಧಗಂಗಾ ಶ್ರೀಗಳಿಂದ ಪ್ರತಿಷ್ಠಾಪನೆಯನ್ನ ಮಾಡಲಾಗಿರುವಂಥದ್ದು. ಪ್ರಾಣ ಪ್ರತಿಷ್ಠಾಪನೆ, ರುದ್ರಾಭಿಷೇಕ ನೆರವೇರಿಸಲಾಗಿದ್ದು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ. ರೈತರ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ 18ನಲ್ಲಿ. ಅನರ್ಹ ಶಾಸಕರ ಜೊತೆ ಸಿಎಂ ಬಿಎಸ್ವೈ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಅನರ್ಹರ ಭೇಟಿಯಾಗಿಯೇ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಸಮಯವನ್ನ ಕಾಯ್ದಿರಿಸಲಾಗಿದೆ. ಬೆಳಗ್ಗೆ ಆಗದಿದ್ರೆ ಸಂಜೆಯಾದರೂ ಅನರ್ಹರ ಜೊತೆ ಸಿಎಂ ಸಭೆಯನ್ನ ನಡೆಸಲಿದ್ದಾರೆ.
ಕೇಂದ್ರ ಚುನಾವಣಾ ಆಯೋಗದ ಮಾಜಿ ಆಯುಕ್ತ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ಚೆನ್ನೈನ ತಮ್ಮ ನಿವಾಸದಲ್ಲಿ ಟಿಎನ್ ಶೇಷನ್ ನಿಧನ ಹೊಂದಿದ್ದಾರೆ. ಶೇಷನ್ ರವರ ನಿಧನಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ರಾಜಕೀಯ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಶೀಲಾ ಶಂಕಿಸಿ ಹೆಂಡತಿಯನ್ನ ಗಂಡನೇ ಕೊಲೆ ಮಾಡಿದಂತ ಘಟನೆ ಗದಗ್ನ ಮದಗಾನೂರು ಗ್ರಾಮದಲ್ಲಿ ನಡೆದಿದೆ. ಶಂಕರವ್ವ ಪೂಜಾರ ಕೊಲೆಯಾದಂಥ ದುರ್ದೈವಿ. ಲಕ್ಷ್ಮೇಶ್ವರ ತಾಲೂಕಿನ ಬಸಾಪುರದ ಈಶ್ವರಪ್ಪ ಕೊಲೆ ಮಾಡಿದಂಥ ಪತಿರಾಯ. ಹಂತಕ ಗದಗ ಗ್ರಾಮೀಣ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಕಾವೇರಿ ಸಾಫ್ಟ್ವೇರ್ ಟ್ಯಾಂಪರಿಂಗ್ ಪ್ರಕರಣಕ್ಕೆ ಟೆಸ್ಟ್ ಆಗ್ತಾ ಇದೆ. ಈಗ ನೋಂದಣಿ ಮತ್ತು ಮುದ್ರಾಂಕ ಆಯುಕ್ತ ಕೆವಿ ತ್ರಿಲೋಕ್ ಚಂದ್ರ ಮೇಲೆ ಸಬ್ ರಿಜಿಸ್ಟರ್ಗಳು ಒತ್ತಡ ಏರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಅಗತ್ಯ ದಾಖಲೆ ಒದಗಿಸುವಂತೆ ಸಿಸಿಬಿ 2ನೇ ಬಾರಿ ಪತ್ರವನ್ನು ಬರೆದಿದೆ. ಬಂಧನ ಭೀತಿಯಲ್ಲಿರುವಂತಹ 4 ಸಬ್ ರಿಜಿಸ್ಟರ್ಗಳು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದಾರೆ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್. ಈಗ 160 ಯಮಕಿಂಕರರು ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.